ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನನ್ನ ಕಸಿನ್ ರೈಡಿಗೆ ಹೋಗ್ತಾ ಇದ್ದೇವೆ. ಅದು ಎಲ್ಲಿ ಏನಂತ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗ್ತದೆ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೊ ನೋಡಿ, ಪ್ಯಾಕಿಂಗ್ ಎಲ್ಲ ರೆಡಿ ಆಗ್ತಾ ಇದೆ. ಇಲ್ಲಿ ಒಬ್ಬ ಇದ್ದ, ಇಲ್ಲಿ ಒಬ್ಬಂದು ಜೋಳಿಗೆ ಎಲ್ಲ ಕಟ್ಟಿದ. ಇವಾಗ ಟೈಮ್ ಆಗ್ತಾಯಿದೆ ಬೆಳಿಗ್ಗೆ 5:10. ಲೈಟಾಗಿ ಮಳೆ ಶುರು ಆಯ್ತು. ಇಲ್ಲಿ 25 ಡಿಗ್ರಿ. ನೋಡು ಹೇಗೆ ಆಗ್ತದಂತ. ಲೈಟ್ ಅಂತೇಳಿ ಜೋರು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು ಗಾಡಿ ಅಪಾಚಿ, ಮತ್ತೊಂದು ಆ್ಯಸ್ ಯೂಶುವಲ್ ನಂದು ಸ್ಕೂಟರ್ ಆ್ಯಕ್ಟಿವಾ. ಈಗ ಹೊರಡು ಆಲ್ರೆಡಿ ಲೇಟ್ ಆಯಿತು. ಆನ್ ದ ವೇ ಏನು ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಮಳೆ ಬರೋ ಚಾನ್ಸ್ ಇತ್ತು. ಸೊ ಇವಾಗ ಒಂದು ಬ್ರೇಕ್ಫಾಸ್ಟಿಗೆ ನಿಂತಿದ್ದೇವೆ ಕಲ್ಲಡ್ಕದಲ್ಲಿ. ಸಮುದ್ರ ವೆಜ್. ಈಗ ಬಿಸಿ ನೀರು ಕುಡಿದ್ರೆ ಕಷ್ಟ. ಚಳಿ ಚಳಿ ತಾಳೇನು ಈ ಚಳಿಯ. ಒಂದು ಪ್ಲೇಟ್ ಪಲಾವ್, 2 ಪ್ಲೇಟ್ ಪಲಾವ್, ಇವನಿಗೆ ಇಡ್ಲಿ ವಡೆ. ಈಗ ತಿನ್ನೋ ಸರದಿ. ಬ್ರೇಕ್ಫಾಸ್ಟ್ ಮುಗಿಸಿ ಆಯಿತು. ಸೊ ಇನ್ನು ಇಲ್ಲಿಂದ ಒಂದು ಸಂಪಾಜೆ ಘಾಟಲ್ಲಿ ಒಂದು ಬ್ರೇಕ್ ಕೊಡೋದು. ಅದರ ನಂತರ ಸೀದಾ ಮಂದಲ್ಪಟ್ಟಿ. ಈಗ ನೋಡಿ 2 ಗಾಡಿ ಸೆಟ್ ಇದೆ. ಇವಾಗ ಇನ್ನು ಇಲ್ಲಿಂದ ಹೊರಡೋದು. ಇವಾಗ ಟೈಮು 6:46. ವೆದರ್ ಓಕೆ, ಮಳೆ ಬರೋ ಹಾಗೆ ಇಲ್ಲ, ಮತ್ತೆ ಗೊತ್ತಿಲ್ಲ, ನೋಡ ಹೇಗೆ ಆಗ್ತದಂತ. ಸೊ ಲೆಟ್ಸ್ ಗೋ. ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಹೊರಟ್ವಿ. ಜಾಸ್ತಿ ರೋಡಿದ್ದು ತೋರಿಸ್ಲಿಕ್ಕೆ ಹೋಗೋದಿಲ್ಲ, ಲಿಮಿಟೆಡ್, ಸ್ವಲ್ಪನೇ, ಜಾಸ್ತಿ ತೋರಿಸ್ಲಿಕ್ಕೆ ಹೋಗೋದಿಲ್ಲ. ಲಿಮಿಟೆಡ್ ಎಷ್ಟು ಬೇಕು ಅಷ್ಟೇ ತೋರಿಸ್ತೇನೆ. ಯಾಕಂದರೆ ಮೇಯ್ನ್ ಏನಿದೆ, ಈಗ ಎಕ್ಸಾಂಪಲ್ ನಾವು ಹೋಗೋದು ಫಸ್ಟು ಪಾಯಿಂಟ್ ನಮ್ಮದು ಇರೋದು ಮಂದಲ್ಪತ್ತಿ. ಸೊ ಇಲ್ಲಿಂದ ಮಂದಲ್ಪತ್ತಿ ಏನಿದೆ ಅಲ್ಲಿದೊಂದು ವೀಡಿಯೋ ಮಾಡ್ತೇನೆ. ಅದರ ನಂತರ ಬೇರೆ ನೋಡುವ. ಇಲ್ಲಿಂದ ಮಂದಲ್ಪಟ್ಟಿ ಫಸ್ಟ್ ಸ್ಟಾಪ್ ಇರೋದು. ಇಲ್ಲಿಂದ ಆಲ್ಮೋಸ್ಟ್ ಅರೌಂಡ್ 125 ಕಿಲೋಮೀಟರ್ಸ್ ಇದೆ. ಈಗ ಟೈಮ್ 6:49 ಆಯಿತು. ಇಷ್ಟರಲ್ಲಿ ನಾವು ಆ್ಯಕ್ಚುಲಿ ಸಂಪಾಜೆ ಕ್ರಾಸ್ ಆಗಬೇಕಿತ್ತು. ನಾವು ಹೊರಡುವಾಗನೇ ಲೇಟ್ ಆಯಿತು. ಮತ್ತು ಸ್ವಲ್ಪ ಹನಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಮನೆ ಹತ್ರ. ಸೊ ಅದಕ್ಕೆ ಸ್ವಲ್ಪ ಡಿಲೇ ಮಾಡಿದ್ದು. ಮತ್ತು ನಿದ್ರೇನೂ ಆಗಿರಲಿಲ್ಲ, ಯಾಕಂದರೆ ಹೋಗೋದಂತ ಹೇಳಿದಾಗ ಮತ್ತೆ ನಿದ್ರೆ ಇರೋದಿಲ್ಲ. ಮತ್ತು ನನ್ನ ಕಸಿನ್ ಏನಿದ್ದಾನೆ, ಇವನು ಕುಂದಾಪುರದಿಂದ ಮಿಡ್ ನೈಟ್ 11ವರೆಗೆ ಅಲ್ಲಿಂದ ಹೊರಟು ಮನೆಗೆ ಒಂದು ಕಾಲಕ್ಕೆ ಆಗಿ ರೀಚ್ ಆದದ್ದು. ಸೊ ಅವನು ರೆಸ್ಟ್ ಮಾಡಬೇಕಿತ್ತು. ಅದಕ್ಕೆ ಮತ್ತೆ ಆರಾಮ್ಸೆ ಒಂದು 4 ಗಂಟೆಗೆ ಎದ್ದು ಮತ್ತೆ ಎಲ್ಲ ರೆಡಿಯಾಗಿ 5:10 ಹೊರಟ್ವಿ. ಸೊ ಈಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಈಗ ಜರ್ನಿ ಕಂಟಿನ್ಯೂ ಮಾಡೋದು. ಸೊ ಅದೇ ರೀತಿ ನೋಡಿ, ನಾನು ಇನ್ನರ್ ಲೈನರ್ಸ್ ಹಾಕಿದ್ದೇನೆ. ಇದು HRX ಇದ್ದು ಒಳ್ಳೆಯದಿದೆ, ಹೊಸತೆ ತಗೊಂಡದ್ದು ಮಾತ್ರ. ನಿಮಗೆ ಬೇಕಿದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಪರ್ಚೇಸ್ ಮಾಡ್ಬೋದು. ನಮಗೆ ಹೋಗ್ಲಿಕ್ಕೆ ಇರೋದು ಮೈಸೂರು ರೂಟ್. ಸೊ ಹಾಸನ ಎಲ್ಲ ಹೋಗೋದಾದ್ರೆ ಸ್ಟ್ರೇಟ್. ನಮಗೆ ಮೈಸೂರು ರೂಟ್ ಇರೋದ್ರಿಂದ ಇಲ್ಲಿ ಫ್ಲೈಓವರ್ ಬರ್ತದೆ, ಇದು ಮಾನಿ ಜಂಕ್ಷನ್. ಹತ್ರದಿಂದ ನಮಗೆ ರೈಟಿಗೆ ಹೋಗಲಿಕ್ಕೆ ಇದು ಅಂಡರ್ ಪಾಸ್ ಏನಿದೆ, ಮೇನ್ ಹೈವೇ. ಇದರಿಂದ ಹೋದರೆ ನಿಮಗೆ ಹಾಸನ, ಬೆಂಗಳೂರು ಎಲ್ಲ ಹೋಗೋದು ಆಚೆ ಸೈಡಿಂದ. ನಮ್ಮದು ಶಿರಾಡಿ ಘಾಟ್. ಯಾಕೆ ಮಾರೆ ಅವನು ಸುಮ್ಮನೆ. ಇಲ್ಲಿಂದ ನಮಗೆ ರೈಟಿಗೆ ಹೋಗಲಿಕ್ಕೆ ಪುತ್ತೂರು ರೂಟ್, ಪುತ್ತೂರು ಸಂಪಾಜೆ. ಇವಾಗ ತನಕ ಸ್ವಲ್ಪ ಹೈವೇ ಸಿಕ್ಕಿತ್ತು, ಇನ್ನೂ ಇದೇ ರೀತಿ ಸಿಂಗಲ್ ರೋಡ್. ಈಗ ಆಲ್ಮೋಸ್ಟ್ ನಾವು ಪುತ್ತೂರು ಹತ್ರ ರೀಚ್ ಆದ್ವಿ.
ಒಳ್ಳೆ ರೋಡ್ ಮಾತ್ರ. ಈಗ ಮಾಣಿ ಕ್ರಾಸ್ ಆದ ನಂತರ ಏನು ರೋಡ್ ಸಿಗ್ತದೆ, ಸಿಂಗಲ್ ಲೇನ್ ರೋಡೇ, ಬಟ್ ಬೆಸ್ಟ್ ಸೂಪರ್ ರೋಡ್ ಮಾತ್ರ, ಸ್ಮೂತ್ ರೋಡ್. ಓಕೆ, ಅಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಗುಂಡಿ ಇದೆ, ಆದರೂ ಬೆಸ್ಟ್ ರೋಡ್ ಮಾತ್ರ. ಆಗ್ತದೊರ್ಲಾಗಿ ಇಲ್ಲಿಂದ ಮಡಿಕೇರಿಗಿದೆ 85 ಕಿಲೋಮೀಟರ್ಸ್. ಈಗ ನಾವು ಸುಳ್ಯ ರೀಚ್ ಆದ್ವಿ. ಇದು ಸುಳ್ಯ ಜಂಕ್ಷನ್ ರೋಡು. ಸೊ ಎದುರುಗಡೆ ಗುಡ್ಡೆ ಕಾಣಿಸ್ತಾ ಇದೆ, ಗುಡ್ಡ, ಒಳ್ಳೆ ಫಾಗ್ ಕಾಣ್ತಾ ಉಂಟು ನೋಡಿ, ಸೂಪರ್. ಮೇ ಬಿ ಅದು ಸಂಪಾಜೆ ಘಾಟಿ ಇರಬೇಕು. ಸೊ ಹಾಗಾಗಿ ಅಂದರೆ ಹಿಲ್ ಸ್ಟೇಷನ್ ಮೇಲೆ ನಾವು ಹೋಗ್ತಾ ಇದ್ದಷ್ಟು ಫಾಗ್ ಜಾಸ್ತಿ ಸಿಗ್ತದೆ. ಮತ್ತೆ ಗೊತ್ತಿಲ್ಲ, ಈಚೆ ಬದಿ ವೆದರ್ ಮಳೆ ಬರೋ ಥರ ಅಂತೂ ಇಲ್ಲವೇ ಇಲ್ಲ. ಮತ್ತು ಎಂಥದ್ದು, ಮಡಿಕೇರಿಯಲ್ಲಿ ಸ್ವಲ್ಪ ಹನಿ ಮಳೆ ಆದರೂ ಬಂದರೆ ತುಂಬ ಒಳ್ಳೆಯದಿತ್ತು. ನೋಡುವ ಹೇಗೆ ಆಗ್ತದೆ ಅಂತ. ಇನ್ನು ಸಂಪಾಜೆ ಘಾಟಿಗೆ, ಸಂಪಾಜೆ ರೀಚ್ ಆಗಲಿಕ್ಕೆ 22 ಕಿಲೋಮೀಟರ್ಸ್ ಇದೆ. ನೋಡುವ ಹೇಗೆ ಆಗ್ತದೆ ಅಂತ. ಬ್ಯಾಕ್ ಕಾರ್ಡ್ ಒಂದು 5 ಮಿನಿಟ್ಸ್ ಬ್ರೇಕ್ ಕೊಡುವ ಅಂತ. ಈಗ ಟೈಮು 8:12. ಸೂಪರ್ ರೋಡ್ ಮಾತ್ರ, ಆಲ್ಮೋಸ್ಟು ಮಾಣಿ ಕ್ರಾಸ್ ಅಲ್ಲಿಂದ. ಇವಾಗ ಟೈಮ್ ಆಗ್ತಾಯಿದೆ 8:15. ಸಂಪಾಜೆ ಕ್ರಾಸ್ ಆಗಿ ಸಂಪಾಜೆ ಘಾಟಲ್ಲಿ ಹೋಗ್ತಾ ಇದ್ದೇವೆ, ಮಡಿಕೇರಿ ರೂಟಲ್ಲಿ. ಕೂತ್ಕೊಂಡು ಸಾಕಾಯ್ತು, ಅದಕ್ಕೆ ಸ್ವಲ್ಪ ಬ್ರೇಕ್ ಕೊಟ್ವಿ, ಒಂದು 5 ಮಿನಿಟ್ಸ್. ರೋಡ್ ಮಾತ್ರ ಸೂಪರ್ ಅಂದರೆ ಸೂಪರ್ ರೋಡ್, ನಾನ್ ಸ್ಟಾಪ್. ಒಳ್ಳೆ 70, ಆಲ್ಮೋಸ್ಟ್ 70 ಕ್ರೂಸ್, 70ಯಲ್ಲೇ ಮೇಂಟೈನ್ ಮಾಡ್ತಾ ಬಂದ್ವಿ. ರೋಡ್ ಕಂಡೀಷನ್ ಅಂತೂ ಸೂಪರ್ ನೋಡಿ. ಗಾಡಿ ಪಾರ್ಕ್ ಮಾಡಿದೆ, ಒಂದು ಇಲ್ಲಿ ಮತ್ತೊಂದು ಅಲ್ಲಿ. ಗಾಡಿ ಸ್ವಲ್ಪ ಜಾಸ್ತಿ ಹೀಟ್ ಆಯಿತು, ಯಾಕಂದರೆ ನಾನ್ ಸ್ಟಾಪ್ 1 hour 15 minutes ರೈಡ್ ಮಾಡಿದ್ದು, ಹಾಗೆ ಅದಕ್ಕೆ ಸ್ವಲ್ಪ ಬ್ರೇಕ್ ಕೊಟ್ವಿ. ಈಗ ಹೊರಡೋದು, ಇನ್ನು ಆಲ್ಮೋಸ್ಟ್ 8:30 ಆಗ್ತಾ ಬಂತು ಟೈಮ್. ಸೊ ಹಾಗೆ ಇನ್ನು ಇಲ್ಲಿಂದ ಹೊರಡು. ಇದು ಬ್ಯಾಕ್ ಟೈರ್ ಸ್ವಲ್ಪ ಹೀಟ್ ಆಗ್ತಾಯಿತ್ತು. ಎಷ್ಟು ಕಾರ್ನರಿಂಗ್ ತನಕನೂ ರೈಡ್ ಮಾಡಿದೆ, ಅದಕ್ಕೆ ಸ್ವಲ್ಪ ಹೀಟ್ ಜಾಸ್ತಿ ಉಂಟು. ಈಗ ಅದಕ್ಕೆ ಬ್ರೇಕ್ ಕೊಟ್ವಿ. ಈಗ ಟೈಮು 8:34 ಆಗ್ತಾ ಬಂತು. ಸೊ ಇನ್ನು ಹೊರಡುವ. ಈಗ ಗಾಡಿಯಲ್ಲಿ ಪೆಟ್ರೋಲ್ ಮಾತ್ರ ಸ್ವಲ್ಪ ಕಮ್ಮಿ ಇದೆ, ಕಮ್ಮಿ ಅಂದರೆ ಹಾಫ್ ಟ್ಯಾಂಕಿಂದ ಸ್ವಲ್ಪ ಕಮ್ಮಿ ಇದೆ. ಈಗ ನಮಗೆ ಮಂಡಲ್ಪಟ್ಟಿಗೆ ಹೋಗ್ಲಿಕ್ಕೆ ಇರೋದು, ಆಫ್ ರೋಡ್ ಇರೋದು, ಗೊತ್ತಿಲ್ಲ ಏನು ಅಂತ ನೋಡುವ. ಒಂದು ವೇಳೆ ಘಾಟ್ ಸೆಕ್ಷನ್ ಎಂಡ್ ಆದ ನಂತರ ಪೆಟ್ರೋಲ್ ಪಂಪ್ ಸಿಕ್ಕಿದ್ರೆ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡುವ.
ನೋಡಿ ಇವಾಗ ಪೆಟ್ರೋಲು ಹಾಫ್ ಟ್ಯಾಂಕಿಂತ ಸ್ವಲ್ಪ ಕಮ್ಮಿ ಇದೆ. ಹಾಫ್ ಟ್ಯಾಂಕಿಂತ ಕಮ್ಮಿ ಅಂದರೆ ಆಲ್ಮೋಸ್ಟ್ ಒಂದು 80 ಮೈಲೇಜ್ ಸಿಗ್ತದೆ. ನೋಡುವ ಹೇಗೆ ಆಗ್ತದೆ ಅಂತ. ಆವಾಗ ತನಕ ಕ್ಯಾಮರಾ ಆ್ಯಂಗಲ್ ಸ್ವಲ್ಪ ಬೇರೆ ಇತ್ತು, ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದೇನೆ. ನೋಡುವ ಹೇಗೆ ಆಗ್ತಾಯಿದೆ ಗೊತ್ತಿಲ್ಲ. ಹೋಗುವ ಇನ್ನು. ಈಗ ಸಂಪಾಜೆ ಘಾಟಿಯಲ್ಲಿ ಹೋಗ್ತಾ ಇದ್ದೇವೆ. ಒಳ್ಳೆ ಸೀನ್. ಆಚೆ ಬದಿ ನೋಡಿ ಕಾಣಲಿಕ್ಕಿಲ್ಲ ಅಷ್ಟೊಂದು ಕ್ಯಾಮರಾದಲ್ಲಿ, ಬಟ್ ಆದರೂ ಮೇಲೆ ಟಾಪಲ್ಲಿ ಫಾಗ್ ಉಂಟು. ಈಗ ಘಾಟ್ ಸೆಕ್ಷನ್ ಹೋಗ್ತಾ ಹೋಗ್ತಾ ಒಳ್ಳೆ ಫಾಗ್ ಸಿಗ್ಬೋದು, ಮತ್ತೆ ಗೊತ್ತಿಲ್ಲ, ನೋಡು. ಸದ್ಯಕ್ಕೆ ಫಾಗ್ ಸಿಗುವ ಥರನೇ ಇದೆ. ಗಾಡಿಯಲ್ಲಿ ಪೆಟ್ರೋಲ್ ಇವಾಗ ಆಲ್ಮೋಸ್ಟ್ ರಿಸರ್ವ್ ಹತ್ರ ಬರ್ತಾ ಉಂಟು. ಈಗ ಪೆಟ್ರೋಲ್ ಪಂಪ್ ಹುಡುಕೋದು ಕೆಲಸ. ಅದರ ನಂತರ ಮಂಡಲ್ ಪಟ್ಟಿಗೆ ರೂಟು. ನೋಡುವ ಪೆಟ್ರೋಲ್ ಪಂಪ್. ಆ್ಯಕ್ಚುಲಿ ಇದು ಪ್ರಾಬ್ಲಮ್ ಏನಂದರೆ ಘಾಟ್ ಸೆಕ್ಷನ್ಸ್ ಎಲ್ಲ ಇರುವಲ್ಲಿ ಇದೇ ಪ್ರಾಬ್ಲಮ್. ಎಲ್ಲೂ ಪೆಟ್ರೋಲ್ ಪಂಪ್ ಜಾಸ್ತಿ ಇರೋದಿಲ್ಲ. ಎಷ್ಟೋ ಕಿಲೋಮೀಟರ್ಸು ಎಲ್ಲ ಕ್ರಾಸ್ ಆದ ನಂತರ ಪೆಟ್ರೋಲ್ ಪಂಪ್ಸ್ ಎಲ್ಲ ಸಿಗೋದು. ಸೊ ಇಲ್ಲಿ ಸಿಕ್ಕಿದರೆ ಇದೆ ಮಡಿಕೇರಿ ಸಿಟಿ ಎಂಟರ್ ಹತ್ರ ಆಗುವಾಗ, ಅಂದರೆ ಘಾಟ್ ಎಂಡ್ ಆಯಿತು, ಆವಾಗ ಸಿಗ್ತದೆ. ನೋಡಬೇಕು, ಒಂದು ಇದ್ದರೆ ಒಂದು 3 ಕಿಲೋಮೀಟರ್ಸಲ್ಲಿ ಇರ್ಬೋದು. ನೋಡು, ಟ್ರೈ ಮಾಡು. ವೆದರ್ ಮಾತ್ರ ಒಳ್ಳೆ ಕೂಲಿದೆ, ಬಿಸಿಲಿದೆ, ಮಳೆ ಬರುವ ಚಾನ್ಸಸ್ ಕಮ್ಮಿ ಉಂಟು, ಆದರೆ ವೆದರ್ ಮಾತ್ರ ಒಳ್ಳೆ ಕೂಲುಂಟು. ಮಡಿಕೇರಿ ಸಿಟಿ ಹತ್ತಿರ ರೀಚ್ ಆಗುವಾಗ ಜೋರು ಚಳಿ. ಒಂದು ಆಸೆ ಏನಂದರೆ ಸ್ವಲ್ಪ ಹನಿ ಮಳೆ ಬೀಳಲಿ ಅಂತ ಒಂದು ಆಸೆ, ಬಟ್ ಆ ಥರ ಕಾಣೋದಿಲ್ಲ ವೆದರ್. ಮತ್ತು ಫಾಗು ಇಲ್ಲ. ಆವಾಗ ನೋಡುವಾಗ ಫಾಗ್ ಇದ್ದಾಗೆ ಆಗ್ತಿತ್ತು, ಬಟ್ ಇವಾಗ ಫಾಗ್ ಅಂಥದ್ದೇನಿಲ್ಲ. ಪೆಟ್ರೋಲ್ ಪಂಪು ಓಕೆ, ಇಲ್ಲೇ ಇದೆ ಪೆಟ್ರೋಲ್ ಪಂಪ್. ಪೆಟ್ರೋಲ್ ಪಂಪಿಗೆ ಕ್ಯೂ ಪೆಟ್ರೋಲ್ ಪಂಪಿಗೆ ಕ್ಯೂ. ಇಲ್ಲಿ ಪೆಟ್ರೋಲಿಗೆ ರೇಟ್ ಇದೆ 112. ಈಗ ಟೈಮ್ 9:10 ಆಗ್ತಾ ಬಂತು. ಓಕೆ, ಇಲ್ಲಿ ಪವರ್ ಪೆಟ್ರೋಲ್ ಕೂಡ ಇದೆ. ಪವರ್ 122 ರುಪೀಸ್, ನಾರ್ಮಲ್ 112 ರುಪೀಸ್. ಫುಲ್ ಆಗಿ ₹470 ಇದ್ದು ಪೆಟ್ರೋಲ್ ಹಾಕಿದೆ. ಇನ್ನು ಫುಲ್ ಟ್ಯಾಂಕ್ ನೋಡ. ಇನ್ನು ಹಾಗೆ ಕುಶಾಲನಗರ ಎಲ್ಲ ಹೋಗ್ಲಿಕ್ಕೆ ಇರೋದು, ಮಂಡಲ್ಪಟ್ಟಿ ಹೋಗಿ ಕುಶಾಲನಗರ. ಈಗ ಟೈಮ್ ಆಗ್ತಾಯಿದೆ 9:12. ಇಷ್ಟೊತ್ತಿಗೆ ನಾವು
ನಮ್ಮದು ಆ್ಯಕ್ಚುಲ್ ಪ್ಲ್ಯಾನ್ ಇದ್ದದ್ದಂದರೆ ಇಷ್ಟೊತ್ತಿಗೆ ಮಂದಲ್ಪಟ್ಟಿ ರೀಚ್ ಆಗಿ ಒಂದು 9:30 ಆಗಿ ರಿಟರ್ನ್ ಅಲ್ಲಿಂದ ಹೊರಡೋದಂತ. ಬಟ್ ಇವಾಗ ಆಲ್ರೆಡಿ 9:15 ಆಗ್ತಾ ಬಂತು. ಮಡಿಕೇರಿಯಲ್ಲೂ ಟ್ರಾಫಿಕ್. ಇಲ್ಲಿಂದ ವ್ಯೂ ನೋಡುವಾಗೆಲ್ಲ ಯೋಚಿಸ್ತೇನೆ ಮಂದಲ್ಪಟ್ಟಿಯಲ್ಲಿ ಫಾಗ್ ಇರಲಿಕ್ಕಿಲ್ಲ, ನಾರ್ಮಲ್ ವೆದರ್ ಇರ್ಬೋದು. ನೋಡ ಹೇಗೆ ನಡೀತದೆ ಅಂತ.